ತುಂಬಾನೇ ಚೆನ್ನಾಗಿತ್ತು ಮ್ಯಾಚ್. ತುಂಬಾ ಎರಡು ಸೈಡ್ ಚೆನ್ನಾಗಿ ಆಡೋರು ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ. ಬಟ್ ಅಲ್ಟಿಮೇಟ್ಲಿ RCB ದ ಒನ್. ಇಟ್ ವಾಸ್ ಒನ್ ಆಫ್ ವಂಡರ್ಫುಲ್ ಮ್ಯಾಚ್. ಐ ಮೀನ್ ರಿಯಲಿ ಎಂಜಾಯ್ಡ್. 250 ಸ್ಕೋರ್ ಆದ ತಕ್ಷಣ ಐ ಥಿಂಕ್ ಹೋಲ್ ಸ್ಟೇಡಿಯಂ ವಾಸ್ ಲೈಕ್ ದ ಕ್ರೌಡ್ ವಾಸ್ ರಿಯಲಿ ಗೋಯಿಂಗ್ ಕ್ರೇಜಿ ಅಂಡ್ ಹೋಲ್ stadium was bleeding red. It was amazing feeling. I mean, everyone enjoyed. So I'll wish all the best to all the teams. RCB definitely ಈ ಸಲನು ಕಪ್ ನಮ್ದೆ. ಓಕೆ. ಸೊ ಇನ್ನೊಂದೇನಂತಂದ್ರೆ ಸರ್, ಇವಾಗ CSK ಅಂದ್ರೆ ಮುಂಬೈ CSK ಅಂದ್ರೆ ಒಂಥರ ಸ್ಟ್ರಾಂಗ್ ಟೀಮ್, ಅವನ್ನ ಫೇಸ್ ಮಾಡೋದು ಕೂಡ ಕಷ್ಟ ಇತ್ತು. ಬಟ್ ಇವಾಗ ನೋಡಿದ್ರೆ ನಿಮ್ಗೆ CSK 2 ಮ್ಯಾಚ್ 3 ಮ್ಯಾಚ್ ಸೋತಿದೆ, ತುಂಬಾ ವೀಕ್ ಆಗಿದೆ. ಸೊ ಏನ್ ಹೇಳ್ತಾರೆ CSK ಫ್ಯಾನ್ಸ್ ಗಳಿಗೆ? CSK ಫ್ಯಾನ್ ಏನಾಗಿತ್ತು ಅಂದ್ರೆ ಅವರು ಧೋನಿ ಇದ್ರು, ಧೋನಿ ಈ ಕಡೆಯಿಂದ ಅವರು ಒಂದು ಧೋನಿ ಒಂದು ಚಾರ್ಮ್ ಇತ್ತು. ಅಫ್ಕೋರ್ಸ್ ಧೋನಿ ಇಸ್ ಅ ವೆರಿ ಇಂಟೆಲಿಜೆಂಟ್ ಪರ್ಸನಾಲಿಟಿ. ಅದ್ರ ಮೇಲೆ ಅದನ್ನ ನಡ್ಕೊಂಡು ಹೋಗ್ತಾ ಇತ್ತು. ಇವಾಗ ಸ್ವಲ್ಪ ಅವರು ಮೋಸ್ಟ್ಲಿ ಟೀಮ್ ನ ಅವರು ಇನ್ಸೈಡ್ ಏನೋ ಸ್ಟ್ರಾಟಜಿ ಮಾಡಿ ಐ ಆಮ್ ಶೂರ್ ದೇ ವಿಲ್ ಕಮ್ ಬ್ಯಾಕ್ ಇನ್ ದ ಬ್ಯಾಂಕ್. ಓಕೆ, ಸೊ ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಓಕೆ, ಸೊ RCB ಆಲ್ವೇಸ್ bleeding red whole stadium. Okay, all the best. ಸರ್ ಇವಾಗ ಓನ್ಲಿ 2-3 ಮ್ಯಾಚ್ ಅಷ್ಟೇ ಆಗಿರೋದು ಎಲ್ಲ ಟೀಮ್ಗೂ. ಸೊ ನಿಮ್ಗೆ ಒಂದು ಅನ್ಸಿರುತ್ತೆ ಯಾವ ಟೀಮು ಪ್ಲೇ ಆಫ್ ಹೋಗ್ಬೋದು 4 ಟೀಮ್ ಅಂತ? ಸೊ ನನ್ನ ಪ್ರಕಾರ ಈಗ ರಾಜಸ್ಥಾನ್ ರಾಯಲ್ಸ್ ಹೋಗ್ಬೋದು ಸರ್, RCB. ಮತ್ತೆ ಡೆಲ್ಲಿ ಕೂಡ ತುಂಬಾ ಅತ್ಯುತ್ತಮ ಆಡ್ತಾ ಇದಾರೆ. ಡೆಲ್ಲಿ ಕೂಡ ಹೋಗೋ ಚಾನ್ಸ್ ಇದೆ. ಅದು ಬಿಟ್ರೆ ಇನ್ನೊಂದು ಟೀಮ್ ಕೋಲ್ಕತ್ತಾ, ದೇರ್ ಇಸ್ ಎ ಚಾನ್ಸ್. ಬಿಕಾಸ್ ಪ್ಲೇಯರ್ಸ್ ನೋಡಿದ್ರೆ ಅವ್ರು ಸೇರಿದ್ದು ನೋಡಿದ್ರೆ ಕೋಲ್ಕತ್ತಾ ಚಾನ್ಸ್ ಇದೆ. ಬಟ್ ಅಲ್ಟಿಮೇಟ್ಲಿ RCB ವಿನ್ ಆಗುತ್ತೆ ಅಂತ ಹೋಪ್ ಇಟ್ಬಿಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. CSK is always a loser and they'll never win because now Dhoni is also going to retire, so CSK is always a loser. 49 all out. ಹೌದು, ಧೋನಿ ಇಲ್ವಲ್ಲ ಅದಕ್ಕೆ ಗೆದ್ದಿದ್ದಾರೆ. ಥ್ಯಾಂಕ್ ಯು. ಪಾಪ RCB ಅವರು ಹೊಡೆದಿದ ತಕ್ಷಣ ಧೋನಿ ಫ್ಯಾನ್ಸ್ ಎಲ್ಲ ಧೋನಿ ಇಲ್ಲ ಅಣ್ಣ, ಅದಕ್ಕೆ ಬೇರೆನೂ ಇಲ್ಲ. ಧೋನಿ ಇದೆ ಅಂದ್ರೆ ಕ್ರೇಜಿ. ಪಕ್ಕಾ ಒನ್, ಪಕ್ಕಾ ಒನ್. ಧೋನಿ ಇಸ್ ಪಕ್ಕಾ ಒನ್. ನಾವು ಬಿಡ್ಬೇಕಾಗಿತ್ತಲ್ಲ. ಧೋನಿ ಇಸ್ ಧೋನಿ ಶುಡ್ ಬಿ ದೇರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.